ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ ಹೆಲ್ತ್ ಕೇರ್. ನಾನು ಅಪೇಕ್ಷಾ ಜೈನ್. ಬ್ಯೂಟಿ, ಸೌಂದರ್ಯ, ಈ ರೀತಿ ಹೇಳಿದ ತಕ್ಷಣ ಒಂದಷ್ಟು ಜನಕ್ಕೆ ಒಂದಷ್ಟು ಕಾನ್ಸೆಪ್ಟ್ಸ್ ನೆನಪಾಗುತ್ತೆ, ಪರ್ಸ್ಪೆಕ್ಟಿವ್ಸ್ ಕ್ರಿಯೇಟ್ ಆಗುತ್ತೆ. ಕೆಲವ್ರಿಗೆ ಬ್ಯೂಟಿ ಅಂದ ತಕ್ಷಣ ನೆನಪಾಗದೆ ಈ ಕೊರಿಯನ್ ಸ್ಕಿನ್ ಕೇರು ಇದೆಲ್ಲ. ಬಟ್ ನಮ್ಮ ದೇಶದಲ್ಲೇ, ನಮ್ಮ ಸನಾತನ ಧರ್ಮದಲ್ಲೇ ಎಷ್ಟೊಂದು ಬ್ಯೂಟಿ ಟಿಪ್ಸ್, ಸ್ಕಿನ್ ಕೇರ್ ಹ್ಯಾಬಿಟ್ಸ್ ಅಡಗಿದೆ ಗೊತ್ತಾ ನಿಮಗೆ? ಇವೆಲ್ಲವನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್ ದೀಪಾ ನಾಗೇಶ್ ಅವರು. ಮ್ಯಾಮ್, ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಅಪೇಕ್ಷಾ. ಸೊ ನಮ್ಮ ಟ್ರೆಡಿಷನಲ್ ಆಯುರ್ವೇದನ ಮಾಡರ್ನ್ ಟಚ್ ಕೊಟ್ಟು ನೀವು ಸಾಕಷ್ಟು ಜನರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ ಮ್ಯಾಮ್. ಫಸ್ಟ್ ಆಫ್ ಆಲ್, ಈ ವೇದ ವಿಜ್ಞಾನ, ಸೌಂದರ್ಯ ಜ್ಞಾನ ಅಂದ್ರೆ ಏನು? ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನಾವು ಇವಾಗ ಬ್ಯೂಟಿ ಅಂದ ತಕ್ಷಣ ಏನಾಗುತ್ತೆ ಗೊತ್ತಾ, ಒಂದು 2-3 ಡೆಕೆಡ್ಸಿಂದ ಬೂಮ್ ಆಗಿಬಿಟ್ಟಿದೆ ಆಯಿತಾ. ಅದು ನಮಗೆ ಕೊರಿಯನ್ನಿಂದ ಇನ್ಫ್ಲುಯೆನ್ಸ್, ಚೈನೀಸಿಂದ ಇನ್ಫ್ಲುಯೆನ್ಸ್ ಅಂತೆಲ್ಲ ತುಂಬ ಜನ ಅನ್ಕೊಳ್ತಾ ಇರ್ತಾರೆ. ವಾಸ್ತವವಾಗಿ ಎಲ್ಲ ಟೆಕ್ನಾಲಜಿ ಇನ್ಕ್ಲೂಡಿಂಗ್ ನೀವೀಗೇನು ಕೊರಿಯನ್ ಸ್ಕಿನ್ ಕೇರ್ ಸೀಕ್ರೆಟ್ಸ್ ಹೇಳಿದ್ರಲ್ಲ, ಅಲ್ಲಿಂದ ಹಿಡಿದು ಗೋಲ್ಡನ್ ಫೇಶಿಯಲ್ ಸೀಕ್ರೆಟ್ವರೆಗೂ ನಮ್ಮ ಸನಾತನ ಧರ್ಮದಲ್ಲಿ ಬರೀ 1 or 2 ಡೆಕೆಡ್ಸ್ ಅಂದರೆ 10-20 ವರ್ಷದ ಹಿಂದೆ ಅಲ್ಲ, 2000 ವರ್ಷಗಳ ಹಿಂದೆ ಈ ಎಲ್ಲ ಸೀಕ್ರೆಟ್ಸ್ಗಳು ಅಡಗಿತ್ತು. ಸೊ ಆ ಎಲ್ಲ ಸೀಕ್ರೆಟ್ಸ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಮ್ಯಾಮ್. ಅದರಲ್ಲಿ ನಾನು ತುಂಬಾ ಕೇಳ್ಪಟ್ಟಿರೋದು ಮೋಸ್ಟ್ ಪಾಪ್ಯುಲರ್ ಅಂದ್ರೆ ನಿಮ್ಮ ಪಂಚಾಮೃತ ಫೇಶಿಯಲ್. ಸೊ ಅದರ ಹಿಂದಿನ ಹಿಸ್ಟ್ರಿ ಹೇಗೆ? ಸೊ ಪಂಚಾಮೃತ ಫೇಶಿಯಲ್ ಆಕ್ಚುಲಿ ಹುಟ್ಟಿದ್ದು ಸುಮಾರು 22 ವರ್ಷದ ಹಿಂದೆ, ಅಂದ್ರೆ ನನಗೆ ಗೊತ್ತಾಗಿದ್ದು. ಬಟ್ ಇದು ಅಂದ್ರೆ ಪ್ರಚಲಿತದಲ್ಲಿ ಇದ್ದಿದ್ದು 2000 ವರ್ಷಗಳ ಹಿಂದೆನೆ ಇತ್ತು. ನಮ್ಗದ್ರ ಸೀಕ್ರೆಟ್ಸ್ ಗೊತ್ತಿರ್ಲಿಲ್ಲ ಅಷ್ಟೇನೆ. ಸೊ ಜನರಲಿ ಏನಾಗುತ್ತೆ ಅಂತಂದ್ರೆ, ನಾನು ಈಗ ನಂದು ಬೇರೆ ಬೇರೆ ಬ್ರಾಂಚಸ್ ಎಲ್ಲ ಮಾಡಿದ್ದೆ, 5 ಬ್ರಾಂಚಸ್ ಓಪನ್ ಇತ್ತು ನಂದು ಬ್ಯೂಟಿ ಝೋನ್ಸ್ಗಳು. ಅವಾಗ ಈ ಪಂಚಾಮೃತ ಫೇಶಿಯಲ್ ಹಾನೆಸ್ಟ್ಲಿ ಮಾಡ್ತಾ ಇರಲಿಲ್ಲ. ಆಯುರ್ವೇದಿಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು, ಹಾಗಾಗಿ ಆಯುರ್ವೇದಿಕ್ ಫೇಶಿಯಲ್ಸ್ಗಳನ್ನ ಮಾಡ್ತಾ ಇದ್ವಿ. ಬಟ್ ಪಂಚಾಮೃತ ಹೇಗೆ ಹುಟ್ಟಿತು ಅಂತಂದ್ರೆ, ನನ್ನ ಬ್ರಾಂಚ್ಗಳಿಂದ ಇಂತಿಂಥ ಬ್ರಾಂಚಿಂದ ನನಗೆ ಇಷ್ಟು ಅಮೌಂಟ್ ಬೇಕೇ ಬೇಕು ಅಂತ ಅನಿಸಿತು. ಸೊ ಅದನ್ನು ನಾನು ಯಾರ ಹತ್ರ ಕೇಳಲಿ? ನಾನು ಹೋಗಿ ಗಣಪತಿ ದೇವ್ರ ಹತ್ರ, ದೇವರೇ ನನಗೆ ಒಂದೊಂದು ಬ್ರಾಂಚಿಂದ ಇಷ್ಟಿಷ್ಟು ಅಂದ್ರೆ ನನ್ನ ಟಾರ್ಗೆಟ್ ಇರುತ್ತೆ, ಅಷ್ಟನ್ನು ಕೊಟ್ಟರೆ ನಾನು ನಿಂಗೆ ಪಂಚಾಮೃತ ಅಭಿಷೇಕ ಮಾಡ್ತೀನಿ ಅಂತ ಡೀಲ್ ಮಾಡಿದ್ದೆ. ಸೊ ಹಾಗಾಗಿ ಅಂದ್ರೆ ವಿತಿನ್ ಅ ಮಂತ್ ನನ್ಗದು ಆ ಬ್ರಾಂಚ್ ಇಂದ ಅಷ್ಟು ನಂದು ಇನ್ಕಮ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ನಾನೇನ್ ಮಾಡಿದೆ, ಪಂಚಾಮೃತ ಅಭಿಷೇಕಕ್ಕೆ ದೇವರಿಗೆ ಕೊಟ್ಟಿದ್ದೆ. ನಾನು ಮಂಗಳಾರತಿ ಟೈಮಲ್ಲಿ, ಪ್ರಸಾದ ಟೈಮಲ್ಲಿ ಹೋಗೋದಕ್ಕಿಂತ ಅಭಿಷೇಕ ಟೈಮಲ್ಲಿ ಹೋಗೋಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಒನ್ ಫೈನ್ ಡೇ ಅಂದ್ರೆ 22 ವರ್ಷಗಳ ಹಿಂದೆ ನಾನು ಹೋಗಿ ದೇವಸ್ಥಾನದಲ್ಲಿ ಕುತ್ಕೊಂಡೆ, ಅಭಿಷೇಕ ಸ್ಟಾರ್ಟ್ ಆಯ್ತು. ಸೊ ಅಭಿಷೇಕ ಮಾಡ್ತಾ ಮಾಡ್ತಾ ನನಗೆ ಹೇಗೋ ಆಯುರ್ವೇದದ ತುಂಬಾ ಇಂಟ್ರೆಸ್ಟ್ ಇತ್ತಲ್ಲ. ಸೊ ನೋಡ್ತಾ ನೋಡ್ತಾ ಏನಾಯ್ತು, ಫಸ್ಟ್ ಹಾಲು ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಕ್ಲೆನ್ಸ್ ಆಗ್ತದೆ ಎಲ್ಲ ದೇವ್ರೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು. ಮೊಸರು ಹಾಕಿದ ತಕ್ಷಣ ಇದು ಒಳ್ಳೆ ಬ್ಲೀಚ್ ಗೊತ್ತಾ ಗಣೇಶ ನಿನ್ಗೆ ಅಂತ ಗಣೇಶನ್ ಜೊತೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಅವರು ತುಪ್ಪದಿಂದ ಅಭಿಷೇಕ ಮಾಡ್ತಾರೆ. ಸೊ ಅದಕ್ಕಿಂತ ಒಳ್ಳೆ ಮಾಯಿಶ್ಚರೈಸರ್ ಇಲ್ಲ, ಒಂದು ಒಳ್ಳೆ ಮಸಾಜಿಂಗ್ ಕ್ರೀಮ್ ಇಲ್ಲ ಅಂತ ಗೊತ್ತಾಗ್ತಾ ಬಂತು. ಮತ್ತೆ ಸ್ಕ್ರಬ್ ಯಾವ್ದ್ರಿಂದ ಮಾಡ್ಬೋದು, ಯಾಕಂದ್ರೆ ಸ್ಕ್ರಬ್ಬಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಅಂತ ಅನ್ಕೊಂಡು ಸ್ಕ್ರಬ್ ಮಾಡಿದ್ರೆ ಸಕ್ಕರೆಯಿಂದ ಸ್ಕ್ರಬ್ ಮಾಡ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಅದೇ ಬರುತ್ತೆ ನೋಡಿ. ಅದಾದ ತಕ್ಷಣ ನೆಕ್ಸ್ಟ್ ಫಲ ಪಂಚಾಮೃತ, ಅದು ಪ್ಯಾಕ್ ಹಾಕ್ತಾರೆ. ಇಟ್ಸ್ ಅ ವೆರಿ ಗುಡ್ ನ್ಯಾಚುರಲ್ ಫ್ರೂಟ್ ಪ್ಯಾಕ್ ಅದು. ಸೊ ಹಾಗಾಗಿ ಆಮೇಲೆ ಸರಿ ಇದೆಲ್ಲ ಆಯ್ತು, ನಾವು ಫೈನಲಿ ಟೋನಿಂಗ್ ಮಾಡ್ತೀವಿ ಫೇಶಿಯಲ್ ಆದ್ಮೇಲೆ. ಗಣೇಶನ್ಗೆ ಯಾವ್ದ್ರಿಂದ ಟೋನ್ ಮಾಡ್ಬೋದು ಅಂತ ನೋಡ್ತಾ ಕೂತಿದ್ದೆ. ಫಲ ಪಂಚಾಮೃತ ಎಲ್ಲ ತೆಗೆದು ನೀಟಾಗೆಲ್ಲ ಕ್ಲೀನ್ ಮಾಡಿದ್ಮೇಲೆ ಎಳ್ನೀರಿನ ಅಭಿಷೇಕ ಮಾಡ್ತಾರೆ. ಸೊ ಎಳ್ನೀರಿಗಿಂತ ಒಳ್ಳೆ ಗುಡ್ ಟೋನರ್ ಇಲ್ವೇ ಇಲ್ಲ ಅಲ್ಲ. ಆವಾಗ ನನಗನ್ಸ್ತು, ನಾವು ಕಿತ್ತಾಡ್ತಾ ಇದೀವಿ ಇವಾಗ 10 ವರ್ಷದಿಂದ ನಾವು ಕಂಡಿಡಿದ್ವಿ ಫೇಶಿಯಲ್, 20 ವರ್ಷದಿಂದ ನಾವು ಕಂಡಿಡಿದ್ವಿ ಅಂತ ಚೈನೀಸ್, ಜಾಪನೀಸ್ ಎಲ್ಲರೂ ಕಿತ್ತಾಡ್ತಾ ಇದ್ದಾರೆ. ಪೇಟೆನ್ಸಿ ನನಗೆ ಬರ್ಬೇಕು ಅಂತ. 10, 20, 30, 60 ಅಲ್ಲ, 2000 ವರ್ಷಗಳ ಹಿಂದೆನೆ ನಮ್ಮ ಸನಾತನ ಧರ್ಮದಲ್ಲಿ ಈ ಪಂಚಾಮೃತ ಮಾಡಿದಾರಲ್ವಾ. ಒಂದು ಕಲ್ಲಿಗೆ ಅಷ್ಟು ಹೊಳಪು ಸಿಗ್ತಾ ಇದೆ ಅನ್ನುವಾಗ ವೈ ನಾಟ್ ನಮ್ಗೆ ಏನೇ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡಿದೆ. ಫಸ್ಟ್ ನಾನು ಬೇರೆಯವ್ರಿಗೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಂತ ಮುಂಚೆ ನನ್ನ ಮೇಲೆ ನಾನು ಮಾಡ್ಕೊಂಡು ನೋಡಿದೆ. ಸ್ಟೆಪ್ ಬೈ ಸ್ಟೆಪ್ ಆ ಪಂಚಾಮೃತದನ್ನು ಫೇಶಿಯಲ್ ಎಲ್ಲ ಮಾಡಿಕೊಂಡೆ. ತುಂಬ ಚೆನ್ನಾಗಿ ರಿಸಲ್ಟ್ ಬಂತು. ಸೊ ಅದನ್ನು ನಾನು ತುಂಬ ಕ್ಲೋಸ್ ಸರ್ಕಲ್ ಇರುವಂಥ ಕ್ಲೈಂಟ್ಸಿಗೆ ಹೇಳಿದೆ, ಈ ಥರ ಮಾಡ್ತಾ ಇದ್ದೀನಿ, ಒಂದ್ಸತಿ ಟ್ರೈ ಮಾಡೋಂಗಿದ್ರೆ ಮಾಡಿ ಅಂತ. ಎಲ್ಲರದು ವೆರಿ ಗುಡ್ ಫೀಡ್ಬ್ಯಾಕ್ ಬಂತು. ಸೊ ಅವಾಗಿಂದ ಒಂದು ಸೂಪರ್ ಲಾಂಚ್ ಆಯಿತು ಪಂಚಾಮೃತ ಫೇಶಿಯಲ್ ಅನ್ನೋದು. ಇನ್ಫ್ಯಾಕ್ಟ್ ನಾನು ಅದನ್ನು ಸುಮ್ಮನೆ ಲಾಂಚ್ ಮಾಡಿದೆ ಅಂತ ಹೇಳೋದಕ್ಕಿಂತ ಇದು 2000 ವರ್ಷಗಳ ಹಿಂದೆನೇ ನಮ್ಮ ಡಿಸ್ಕವರ್ ಮಾಡಿದ್ರಿ. ಸೊ ಅದನ್ನು ಹೇಳೋದಕ್ಕಿಂತ 2000 ವರ್ಷಗಳ ಹಿಂದೆನೇ ಇದ್ದಿದ್ದನ್ನ ನಾನು ತಿಳ್ಕೊಂಡೆ. ಹಾಗಾಗಿ ಅವಾಗಿಂದ ಜನರೇಟ್ ಆಯಿತು, ಇದ್ರ ಬಗ್ಗೆ ಇನ್ನೊಂದಷ್ಟು ಡೀಪಾಗಿ ರಿಸರ್ಚ್ ಮಾಡಬೇಕು, ಸನಾತನ ಧರ್ಮದಲ್ಲಿ ಇನ್ನೂ ಎಷ್ಟೊಂದು ಈ ಥರದ್ದು ಬ್ಯೂಟಿ ಸೀಕ್ರೆಟ್ಸ್ ಅಡಗಿದೆ ಅಂತ ಅಂದ್ಕೊಂಡು ಅದ್ರ ಬೆನ್ನು ಹತ್ತಿ ಹೊರಟೆ ನಾನು. ಆಯುರ್ವೇದದ ಮೇಲೆ ಒಲವು ತುಂಬ ವರ್ಷಗಳಿಂದ ಇದ್ದೇ ಇತ್ತು. ಬಟ್ ಇದ್ರ ಮೇಲೆ ತುಂಬಾ ಜಾಸ್ತಿ ಫೋಕಸ್ ನನ್ನ ಪಂಚಾಮೃತದನ್ನ ನೋಡಿದ ಮೇಲಿಂದಾನೆ ಜಾಸ್ತಿ ಆಯ್ತು. ಬಹುಶಃ ನೀವು ಬ್ಯೂಟಿ ಥೆರಪಿಸ್ಟ್ ಆಗಿದ್ರಿಂದ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಅದನ್ನ ನೀವು ತಗೊಂಡು ಆಮೇಲೆ ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ನಂಗೆ ನೋಡಿದ್ದೆಲ್ಲ ಬರೀ ನನ್ನ ಬ್ಯೂಟಿ ಇಂಡಸ್ಟ್ರಿಗೆನೆ ಸಂಬಂಧಪಟ್ಟಂಗೆ ಫೀಲ್ ಆಗ್ತಾ ಇರುತ್ತೆ. ಏನನ್ನೇ ನೋಡ್ತಾ ಇರ್ಲಿ, ಒಂದು ಹಣ್ಣು ತರಕಾರಿ ನೋಡಿದ್ರೆ ಓ ಈ ತರಕಾರಿಲಿ ಇದಿರುತ್ತೆ, ಆ ತರಕಾರಿಲಿ ಇರುತ್ತೆ, ಆ ಹಣ್ಣಲ್ಲಿ ಇದಿರುತ್ತೆ ಅಂತ ನೋಡ್ತಾ ಇದ್ನಲ್ಲ. ಹಾಗೆ ಸೊ ನಮ್ಮ ಸನಾತನ ಧರ್ಮದಲ್ಲಿ ಇದು ಒಂಥರ ಯೂನಿವರ್ಸಿಟಿ ಇದ್ದಂಗೆ, ಇದರಲ್ಲಿ ಇನ್ನೊಂದಷ್ಟು ಡಿಸ್ಕವರ್ ಮಾಡಬೇಕು ಅನ್ನೋ ಆಸೆ ತುಂಬ ಜಾಸ್ತಿ ಆಯಿತು.
ಸೊ ಆವಾಗ ಸ್ಟಾರ್ಟ್ ಆಗಿದ್ದು ಸೌಂದರ್ಯ ಜ್ಞಾನ, ವೇದ ವಿಜ್ಞಾನ, ಜೊತೆಗೆ ಇದರಲ್ಲಿ ಮಾಡರ್ನ್ ಸೈನ್ಸಿಗೆ ನಾವು ವೇದಿಕ್ ಸೈನ್ಸಲ್ಲಿ ಮ್ಯಾಚ್ ಮಾಡಿದಾಗ ತುಂಬ ಹೊಸ ಹೊಸ ಆವಿಷ್ಕಾರಗಳು ಬರುತ್ತೆ ಅನ್ನೋ ಒಂದು ಹಿಂಟ್ ನನಗೆ ಸಿಕ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು 200 ಟೈಪ್ಸ್ ಆಫ್ ಫೇಶಿಯಲ್ಸ್, 100 ಟೈಪ್ಸ್ ಆಫ್ ಹೇರ್ ಸ್ಪಾ ಟೆಕ್ನಿಕ್, ಡಿವೈನ್ ಥೆರಪಿ ಅಂತ ಆಯುರ್ವೇದದಲ್ಲಿ. ಹಾ ಎಲ್ಲ ಆಯುರ್ವೇದದಿಂದಾನೇ ಬಂದಿರೋಂಥ ಒಂದು ಸಬ್ಜೆಕ್ಟ್ ಅದು. ಸೊ ಅವಾಗ ಅದು ಸುಮಾರು 2004 ನಾನು ಅದನ್ನ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅಂದ್ರೆ ತುಂಬಾ ಸೀರಿಯಸ್ ನೋಟಲ್ಲಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇವತ್ತವರೆಗೂ ಕರ್ಕೊಂಡ್ ಬಂದಿದೆ. ಆಯುರ್ವೇದ ನನ್ನನ್ನು ಬೆಳೆಸ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೊರತು ನಾನು ಆಯುರ್ವೇದನ ಬೆಳೆಸ್ತೆ ಅಂತ ಹೇಳೋದಕ್ಕೆ ಇಷ್ಟ ಆಗಲ್ಲ.